ಕೃಷ್ಣದೇವರಾಯನ ಕಣ್ಣು ತೆಗೆಸ್ಬೇಕು ಅನ್ನೋ ಇದನ್ನು ಕೊಲ್ಲಿಸ್ಬೇಕು ಅಂತ ನೋಡ್ದ. ಆದರೆ ತಿಮ್ಮರಸು ಅವನ್ನ ಕೊಲ್ಲಿಸ್ಲಿಲ್ಲ ಅಂತ ಹೀಗೇನೇನೋ ತಮ್ಮ ಕುರಿ ಕಣ್ಣಂತ ಮನಸ್ಸಿಗೆ ಬಂದ ಅಂದ್ಬಿಟ್ಟು. ಕಥೆನ ಬರಿತಾನೆ. ತನ್ನ ತಮ್ಮ ಕೃಷ್ಣದೇವರಾಯ ಅವನಲ್ಲಿ ಅವನು ತನಗಿಂತ ಜಾಸ್ತಿ ಮುತ್ಸದ್ದಿದ್ದಾನೆ ಅಂತ ಹೇಳಿ ತಾನೇ ಪಟ್ಟ ಬಿಟ್ಟುಕೊಟ್ಟ ಅಂತ ರಾಯವಾಚಕ ಮೊದಲಲ್ಲಿ ಬರೆದಿದೆ. ಮೂರನೇ ಒಂದು ಡೇಂಜರ್ ಅಂತಂದರೆ ಅದನ್ನು ಅವರು ತಮ್ಮ ಮಾತೃಭಾಷೆಯಲ್ಲಿ ಬರೆದಿರ್ತಾರೆ. ಅಂದರೆ ಪೋರ್ಚುಗೀಸ್ ಭಾಷೆಯಲ್ಲಿ, ಇಟಾಲಿಯನ್ ಭಾಷೆಯಲ್ಲಿ ಬರೆದಿರ್ತಾರೆ. ಇದನ್ನು ಇಂಗ್ಲೀಷಿಗೆ ಭಾಷಾಂತರ ಮಾಡ್ತಾರೆ. ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಹೋದಾಗ ಎಷ್ಟೋ ನಮಗೆ ತಪ್ಪಾಗಿರ್ತದೆ. ಹಳೆಯ ರಾಮರಾಯ ತುಳು ಭಾಷೆಗೆ ಸಂಬಂಧಿಸಿದವನಲ್ಲ. ಯಾಕಂದರೆ ಅವನು ಅಲ್ಲಿಗೆ ಅಳಿಯ ಅಂತ ಬಂದಿರ್ತಾನೆ. ಅವನು ಅರವೀಡು ಡೈನಾಸ್ಟಿಗೆ ಸಂಬಂಧಿಸವನು. ಕೃಷ್ಣದೇವರಾಯನ ಹಾಗೆ ಅವನು ಮುಸಲ್ಮಾನರ ಜೊತೆಗೆ ಒಳ್ಳೆ ರೀತಿಯಿಂದ ಇರಬೇಕು ಅಂತ ಬಿಜಾಪುರದ ಅರಸನ್ನು, ಬಿಜಾಪುರದ ಸುಲ್ತಾನನ್ನು ಮಗನಾಗಿ ನೋಡ್ಕೊಳ್ತಿರ್ತಾನೆ. ವಿಠಲಾಪುರ ಕಂಪ್ಲೀಟ್ಲಿ ಸಂಪೂರ್ಣ ಹಾಳು ಮಾಡಿದರು ಅಂತ ಅನ್ನೋದಕ್ಕೆ ನಮಗೆ ಯಾವ ಆಧಾರ ಸಿಗ್ತದೆ ಅಂತಂದರೆ ಪುರಂದರದಾಸರ ಹಾಡುಗಳು. ಅಮ್ಮ ನಮಸ್ತೆ. ನಮಸ್ಕಾರ. ಕರ್ನಾಟಕ ಸಾಮ್ರಾಜ್ಯವನ್ನು ಆಳಿದ 4 ಮನೆತನಗಳು, ಸಂಗಮ, ಸಾಳ್ವ, ತುಳುವ, ಅರವೀಡು ಡೈನೆಸ್ಟಿಗಳು ಹೆಂಗೆ ಒಬ್ಬರಿಂದ ಒಬ್ರಿಗೆ ಬಂತು, ಇವರೆಲ್ಲ ಯಾರು ಅನ್ನೋದ್ರ ಬಗ್ಗೆ ಕರ್ನಾಟಕದ ಇತಿಹಾಸ ನೋಡಿದಾಗ ಇಲ್ಲಿ 3 ರಾಜಮನೆತನದವರು, ಮೂರು ರಾಜಮನೆತನದವರು ಹಂಪೆಯಿಂದ ಆಳ್ತಾರೆ. ವಿಜಯನಗರದ 4ನೇವರು ಹಂಪೆಯಿಂದ ಆಳಲ್ಲ, ಅವರು ಚಂದ್ರಗಿರಿ. ಅದಕ್ಕೆ ಮೊದಲು ಈ 3 ಜನ ಇಲ್ಲಿ 3 ರಾಜಮನೆತನದವ್ರು ಹೇಗೆ ಬಂದರು ಅಂತಂದರೆ, ಈ ಮೊದಲು ಸಂಗಮರು ಬರ್ತಾರೆ. ಹೌದಾ? ಆ ಸಂಗಮರು ಬಂದು ಇಮ್ಮಡಿ ದೇವರಾಯನ ಕಾಲ ಅಂತಂದ್ರೆ 1336ರಿಂದ ಇಮ್ಮಡಿ ದೇವರಾಯ ಪಟ್ಟಕ್ಕೆ ಬಂದಾಗ 1324ರಿಂದ 1350 ಅಂತ ಹೇಳ್ಬೋದು. 50ರವರೆಗೂ ಹೇಳ್ತಾರೆ ಒಂದು ಕಾಲ. 45 ಅಂತ ಕೆಲವ್ರು ಹೇಳ್ತಾರೆ, 45-46 ಅಂತ ಹೇಳ್ತಾರೆ ಕೆಲವರು, 50ರವರೆಗೂ ಕೆಲವರು ತೊಗೊಂಡು ಹೋಗ್ತಾರೆ. ಅದೇನೇ ಇರಲಿ ಅಲ್ಲಿ. ಆಮೇಲೆ ಇಮ್ಮಡಿ ದೇವರಾಯನ ಮಗ ಬರ್ತಾನೆ, ವಿರೂಪಾಕ್ಷ ಅಂತನೋ ಮಲ್ಲಿಕಾರ್ಜುನ ಇವರು ಬರ್ತಾರೆ ಪಟ್ಟಕ್ಕೆ, ಇಮ್ಮಡಿ ದೇವರಾಯ. ಆದರೆ ಅವರಲ್ಲಿ ಅದನ್ನ ದೇವರಾಯನ ಮುತ್ಸದ್ದಿತನ ಇರಲ್ಲ. ಆವಾಗ ಸ್ವಲ್ಪ ಇದು ಏನಂತಾರೆ, ರಾಜರ ಪವರು, ರಾಜರ ಸ್ವತ್ತದ್ದೇ ರಾಜಸತ್ತೆ ಸ್ವಲ್ಪ ಕೆಳಗಿಳಿತಾ ಹೋಗ್ತದೆ. ಹೀಗೆ ಇಳಿತಾ ಹೋದಾಗ ಒಡಿಶಾದಿಂದ ಬಂದು ಅಟ್ಯಾಕ್ ಮಾಡ್ತಾರೆ. ಅವರು ಕೆಲವೊಂದು ಭಾಗಗಳನ್ನು ತಗೊಂಡು ಹಿಡಿತಾರೆ, ಗೆದ್ಕೊಂಡು ಬಿಡ್ತಾರೆ. ಆಮೇಲೆ ಬಹಮನಿಯವರು ಬರೋದಕ್ಕೆ ಶುರು ಮಾಡ್ತಾರೆ. ಬಹಮನಿ ರಾಜ್ಯ ಸ್ಥಾಪನೆ ಆಗಿದ್ದು 1347 ಅಂತ ಹೇಳ್ತಾರೆ. 1347ರಿಂದ ಅವ್ರು ಆಳ್ತಾ ಇರುವಾಗ ಯಾವಾಗಲೂ ಕರ್ನಾಟಕದ ಅರಸರಿಗೂ ಬಹಮನಿಯವ್ರಿಗೂ ತಿಕ್ಕಾಟ ನಡೆದೇ ಇರುತ್ತದು. ಹೀಗಾಗಿ ಅವನು ಬಹಮನಿಯವರು ಇದನ್ನು ಮಾಡಿ ಈ ಹೊತ್ತಿನಲ್ಲಿ ರಾಜ್ಯಕ್ಕೆ ಇವರು ಆಳುವ ರಾಜರು ಬಹಳ ವೀಕ್ ಆಗಿತ್ತಂದ್ರೆ, ಅವರಲ್ಲಿ ಇದು ಮುತ್ಸದ್ದಿತನ ಇರಲಿಲ್ಲ ಅಂತಂದರೆ ರಾಜ್ಯ ಹಾಳಾಗ್ತದೆ ಅಂತಂದು ರಾಜ್ಯದಲ್ಲೇ ಅವರ ರಾಜಧಾನಿಯಲ್ಲೇ ಕೆಲಸ ಮಾಡ್ತಾ ಇರುವಂಥ, ಅವರಿಗೆ ಮಂತ್ರಿ ಆಗಿರುವಂಥ ಸಾಳುವ ನರಸಿಂಹ ಆಡಳಿತನ ತಗೊಂಡ್ಬಿಡ್ತಾನೆ. ತನ್ನ ಎಲ್ಲ ಪವರ್ಸ್ನ ತನ್ನ ಕೈಯಲ್ಲಿ ತಗೊಂಡು ತಾನು ಆಳೋಕೆ ಶುರು ಮಾಡ್ತಾರೆ. ಇವ್ರಿಗೆ ಮಕ್ಕಳು ಇರೋಲ್ಲ, ಏನೆಲ್ಲ. ಕೊನೆ ಅರಸನಿಗೆ ಮಕ್ಕಳು ಕೂಡ ಇರೋಲ್ಲ, ಸಂಗಮರ ಅರಸನಿಗೆ. ಹೀಗಾಗಿ ಸಾಳುವರ ಕೈಗೆ ಇದು ಅಧಿಕಾರ ಬಂದ್ಬಿಡ್ತು. ಸಾಳುವರು 85ರಿಂದ 1505ರವರೆಗೂ ಆಳ್ತಾರೆ. ಈ ಮೊದಲನೇ ನರಸಿಂಹ ಪರವಾಗಿಲ್ಲ, ಹೇಗೋ ಆಳ್ದ. ಆಮೇಲೆ ಅವನ ಮಗ ಇಮ್ಮಡಿ ನರಸಿಂಹ ಪಟ್ಟಕ್ಕೆ ಬರ್ತಾನೆ. ಅವನಲ್ಲಿ ಆ ಮುತ್ಸದ್ದಿತನ ಇರೋದಿಲ್ಲ, ಅವ್ರ ತಂದೆ ಮುತ್ಸದ್ದಿತನ. ಆವಾಗ ಅವನಿಗೆ ಮಂತ್ರಿಯಾಗಿ ತುಳು ನರಸಿಂಹ ಇರ್ತಾನೆ.
ಇದು ತುಳುವ ನರಸಿಂಹ ಅವನು ಮಂತ್ರಿಯಾಗಿ ಆಳ್ತಿರ್ತಾನೆ. ಆ ತುಳುವ ನರಸಿಂಹ ಮಹಮೂದ್ ಸದ್ದಿ ಹ್ಮ್ ಅವನು ಸಾವಕಾಶ ಎಲ್ಲ ತನ್ನ ಕೈಯಲ್ಲಿ ರಾಜ್ಯಾಡಳಿತ ತಗೊಳ್ತಾನೆ. ಈ ಸಾಳುವ ನರಸಿಂಹ ತೀರ್ಕೊಂಡ್ಮೇಲೆ ತುಳುವ ನರಸಿಂಹರು ಆಳ್ತಾನೆ. ತುಳುವ ನರಸಿಂಹನಿಗೆ ಒಬ್ಬ ಮಗ ಇರ್ತಾನೆ, ಭುಜಬಳ ನರಸಿಂಹ ಅಂತ. ಹ್ಮ್ ಅದು ಆ ಭುಜಬಳ ನರಸಿಂಹ ತಮ್ಮ ತಂದೆಗೆ ಜೊತೆಗೇ ಆಳ್ತಿರ್ತಾನೆ. ಅದು ಮುಂದೆ ತಂದೆ ತೀರ್ಕೊಂಡ್ಮೇಲೆ ಭುಜಬಳನ ಆವಾಗಿನಿಂದ ತುಳುವ ರಾಜ್ಯ ಶುರುವಾಗ್ತಾನೆ. ತುಳು ಡೈನಾಸ್ಟಿ ಅಂತ ಹೇಳ್ತಾರಲ್ಲ, ತುಳು ವಂಶಸ್ಥರು. ಹ್ಮ್ ಹ್ಮ್ ಕುದುರೆ ವ್ಯಾಪಾರಸ್ಥರು ಬರೆದಿರೋದು ಪಾಯಶ ಅಲ್ಲ, ನ್ಯೂನೀಸ್ ಬರೆದಿರೋದು ಭುಜಬಳ ನರಸಿಂಹನಿಗೆ ಒಬ್ಬ ಮಗ ಇರ್ತಾನೆ. ಆ ಮಗ ಪಟ್ಟಕ್ಕೆ ಬರಬೇಕು, ಕೃಷ್ಣದೇವರಾಯ ಬರಬಾರ್ದು ಅಂತ ಕೃಷ್ಣದೇವರಾಯನ ಕಣ್ಣು ತೆಗೆಸ್ಬೇಕು ಅಂತ ಏನೇನೋ ಯೂಶ್ವಲ್ ಕಥೆಗಳನ್ನು ಬರಿತಾ ಇರ್ತಾರಲ್ಲ, ಹಾಗೆ ಬರೆದಿದ್ದಾನೆ ಅವನು. ಆದರೆ ಅದಲ್ಲ, ರಾಯವಾಚಕము ನಾವು ಓದಿದರೆ ಅದರಲ್ಲಿ ರಾಜ್ಯದ ಪರಿಸ್ಥಿತಿ ತುಂಬ ಕಠಿಣವಾಗಿತ್ತು ಅವಾಗ. ಈಗ ಒಡಿಶಾದಿಂದನೂ ಬರ್ತಿದ್ರು ಇವ್ರು, ಬಹಮನಿಯವರು ಮತ್ತು ಬೇರೆ ಬೇರೆಯವರು ರಾಜ್ಯನ ಗುಳುಮ್ ಅನ್ನಿಸ್ಬೇಕು ಅಂತ ಮಾಡ್ತಿದ್ರು. ರಾಜ್ಯದಲ್ಲಿ ಕಾಲು ಚಾಚೋದಕ್ಕೆ ನೋಡ್ತಾಯಿದ್ರು. ಹ್ಮ್ ಆವಾಗ ಅವನು ಅವನು ನೋಡ್ತಾನೆ ತನ್ನ ತಮ್ಮ ಕೃಷ್ಣದೇವರಾಯ ಅವನಲ್ಲಿ ಅವನು ತನಗಿಂತ ಜಾಸ್ತಿ ಮುತ್ಸದ್ದಿದ್ದಾನೆ ಅಂತ ಹೇಳಿ ತಾನೇ ಪಟ್ಟ ಬಿಟ್ಟುಕೊಟ್ಟ ಅಂತ ರಾಯವಾಚಕಮದಲ್ಲಿ ಬರೆದಿದೆ. ಹ್ಮ್ ಹ್ಮ್ ಇವೆರಡರಲ್ಲಿ ಯಾವುದು ನಾವು ನಿಜ ಅಂತ ನಂಬಬೇಕು ನೋಡಿಕೊಂಡು ಇತಿಹಾಸಕಾರರು ಅದನ್ನು ಸರಿಯಾಗಿ ವಿಚಾರಿಸಿ ಓದಿ ಬರಿಬೇಕೇ ವಿನಃ ಅವನೊಬ್ಬನೇ ಹೇಳಿದ್ರ ಮೇಲಿಂದ ಅವನು ಕೃಷ್ಣದೇವರಾಯನ ಕಣ್ಣು ತೆಗೆಸ್ಬೇಕು ಅನ್ನೋ ಇದನ್ನು ಕೊಲ್ಲಿಸ್ಬೇಕು ಅಂತ ನೋಡ್ದ. ಆದರೆ ತಿಮ್ಮರಸು ಅವನ್ನ ಕೊಲ್ಲಿಸ್ಲಿಲ್ಲ ಅಂತ ಹೀಗೇನೇನೋ ತಮ್ಮ ಕುರಿ ಕಣ್ಣಂತ ಮನಸ್ಸಿಗೆ ಬಂದ ಕಥೆನ ಬರಿತಾನೆ. ಇದನ್ನು ನಾವು ಈಗ ಕಥೆಗಳನ್ನ ಓದಿದಾಗ ಈ ವ್ಯಾಪಾರಸ್ಥರು ಬರೆದಿದ್ದು ಇವನ್ನೆಲ್ಲ ಓದಿದಾಗ ಈ ವ್ಯಾಪಾರಸ್ಥರಿಗೆ ಜನ ಏನೋ ಕತೆ ಹೇಳಿರ್ತಾರೆ. ಆದರೆ ಆವಾಗಲೇ ಅವರು ನೋಟ್ಸ್ ಅದನ್ನು ಬರೆದಿಟ್ಕೊಂಡು ನಾವು ಕೊನೆಗೆ ಬರೆದ್ರು ತಮ್ಮ ನೆನಪಿನಿಂದ ಬರೆದಿರಬಹುದು, ಅಥವಾ ಇಲ್ಲ ಇದಕ್ಕೊಂದು ಸ್ವಲ್ಪ ನಾವು ನಮ್ಮ ಮಸಾಲೆ ಕೂಡಿಸಿದ್ರೆ ಚೆನ್ನಾಗಿರುತ್ತೆ ಅಂತಲೂ ಮಾಡಿರ್ಬೋದು. ಹೌದು ಅದರಿಂದ ಆಮೇಲೆ ಅಲ್ಲಿ ಮೂರನೇ ಒಂದು ಡೇಂಜರ್ ಅಂತಂದರೆ ಅದನ್ನು ಅವರು ತಮ್ಮ ಮಾತೃಭಾಷೆಯಲ್ಲಿ ಬರೆದಿರ್ತಾರೆ. ಹ್ಮ್ ಅಂದರೆ ಪೋರ್ಚುಗೀಸ್ ಭಾಷೆಯಲ್ಲಿ, ಇಟಾಲಿಯನ್ ಭಾಷೆಯಲ್ಲಿ ಬರೆದಿರ್ತಾರೆ. ಇದನ್ನು ಇಂಗ್ಲೀಷಿಗೆ ಭಾಷಾಂತರ ಮಾಡ್ತಾರೆ. ಹ್ಮ್ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಹೋದಾಗ ಎಷ್ಟೋ ನಮಗೆ ಬದಲಾಗುತ್ತೆ. ತಪ್ಪಾಗಿರ್ತದೆ. ಅದರಲ್ಲಿ ಮೊದಲಿಂದ ಇದು ಇರೋಲ್ಲ, ಗ್ರಿಪ್ ಇರೋಲ್ಲ. ಆ ಡಾಕ್ಯುಮೆಂಟ್ಸ್ನ ನಾವು ತಗೊಂಡು ನಾವು ಇತಿಹಾಸ ಬರೆಯೋದಂತಂದ್ರೆ ಎಲ್ಲಿ ನಾವು ಅದಕ್ಕೆ ಅವರು ಬರೆದಿದ್ದನ್ನು ನಾವು ಅದು ನಿಜವಾಗಲೂ ಇದಮಿತ್ತಮ್ ಅಂತ ಅನ್ನೋ ರೀತಿಯಿಂದ ನೋಡೋ ಬದಲು ಇದು ಒಂದು ನಮಗೆ ಸಹಾಯಕ್ಕೆ ಬರ್ಬೋದು, ಪೂರಕವಾಗಿ ನಮಗೆ ಬರ್ಬೋದು ಅಂತ ಅದನ್ನು ಪಕ್ಕದಲ್ಲಿ ಇಟ್ಕೊಂಡು ಶಾಸನ ನೋಡೋಣ. ಹ್ಮ್ ಶಾಸನದಲ್ಲಿ ಏನು ಬಂದಿರ್ತೋ ಅದನ್ನು ನೋಡಿಕೊಂಡು ಆಮೇಲೆ ಇದೇನಾದರೂ ಪೂರಕವಾಗಿ ಬಂತು ಒಳ್ಳೆಯದಾಯಿತು, ವಿರುದ್ಧಕ್ಕೆ ಬಂತು ಆಚೆಗೆ ತಳ್ಳಬೇಕು. ಹೀಗೆ ಮಾಡಿದರೆ ನಮ್ಮ ಇತಿಹಾಸಕ್ಕೆ ಸ್ವಲ್ಪ ಬೆಲೆ ಬರೋಣ. ಈ ರೀತಿ 3 ರಾಜಮನೆತನಗಳು ಪಟ್ಟಕ್ಕೆ ಬರ್ತಾರೆ ಹಂಪಿಯಲ್ಲಿ. ಕೊನೆಯವನು ಸದಾಶಿವರಾಯ ಬರಬೇಕಂದ್ರೆ ಅಚ್ಯುತರಾಯ 1342 ತೀರ್ಕೊಳ್ತಾನೆ. ಆಮೇಲೆ ಅವನ ಮಗ ವೆಂಕಟಾದ್ರಿ ಅಂತಿರ್ತಾನೆ. ಆ ವೆಂಕಟಾದ್ರಿ ಪಟ್ಟಕ್ಕೆ ಬಂದರೆ ಅವನು ಏನಾಯಿತು ಏನೋ 6 ತಿಂಗಳಿಗೆ ಅವನು ತೀರ್ಕೊಂಡು ಬಿಡ್ತಾನೆ. ಹ್ಮ್ ಅವನು ತೀರ್ಕೊಂಡ್ಮೇಲೆ ಪಟ್ಟಕ್ಕೆ ಯಾರೂ ಬಾಧ್ಯಸ್ಥರು ಇರೋಲ್ಲ ರಾಜಮನೆತನದಲ್ಲಿ, ಈ ತುಳುವ ಮನೆತನದಲ್ಲಿ. ಆವಾಗ ಅಳಿಯ ರಾಮರಾಯ ಪಟ್ಟಕ್ಕೆ ಬರ್ಬೋದಿತ್ತು, ಆದರೆ ಅವನ್ನ ಆ ಥರ ಮಾಡಲಿಲ್ಲ. ನೋಡ್ದ ಎಲ್ಲಾದರೂ ರಾಜಮನೆತನದವ್ರು ಇದ್ದಾರೋ, ಎಲ್ಲಾದರೂ ಒಬ್ಬ ಡಿಸೆಂಡೆಂಟ್ ಇದ್ದಾನೇನೋ ಅಂತ ನೋಡಿಕೊಂಡು ಅದನ್ನ ಅಭ್ಯಾಸ ಮಾಡಿ ಕೊನೆಗೆ ಅಲ್ಲಿ ಎಲ್ಲೋ ಒಂದು ಗುತ್ತಿ ಅನ್ನೋದರಿಂದ ಮುಂದೆ ಒಂದೆಲ್ಲೋ ಜಾಗದಲ್ಲಿ ಸದಾಶಿವರಾಯ ಆಳ್ತಿರ್ತಾನೆ ಅಂತ ಹೇಳಿ ಅಲ್ಲಿಗೆ ತನ್ನ 2 ತಮ್ಮಂದರು ವೆಂಕಟಾದ್ರಿ ಮತ್ತು ತಿರುಮಲನ ಕರ್ಕೊಂಡು ಹೋಗಿ ಅವನ್ನ ಒಂದು ಮನವೊಲಿಸಿ ಉಪಾಯದಿಂದ ಅವನ್ನ ಕರ್ಕೊಂಡು ಬಂದು ಅವನ್ನ ಪಟ್ಟಕ್ಕೆ ಕೂಡಿಸ್ತಾನೆ. ಯಾವ ಪಟ್ಟಕ್ಕೆ, ಯಾವ ಸಿಂಹಾಸನದ ಮೇಲೆ ಕೂಡಿಸ್ತಾನೆ ಅನ್ನೋದನ್ನು ಬಯಕಾರ ರಾಮಪ್ಪ ಬರೀತಾನೆ ಇದನ್ನೆಲ್ಲ ತನ್ನ ಸೊರಮೇಲ ಕಲಾನಿಧಿಲಿ. ಅವನು ಕರ್ನಾಟಕದ ಸಿಂಹಾಸನದ ಮೇಲೆ ಕೂಡಿಸ್ತಾನೆ, ಕರ್ನಾಟಕದ ರತ್ನ ಸಿಂಹಾಸನದ ಮೇಲೆ, ವಿಜಯನಗರದಲ್ಲೆಲ್ಲ ನೋಡಿ. ಅಲ್ಲಿವರೆಗೂ ನಮ್ಮ ಕರ್ನಾಟಕ ಅನ್ನೋ ಶಬ್ದನೇ ಸಿಗುತ್ತೆ ನಮಗೆ.
ಕೃಷ್ಣದೇವರಾಯನವರೆಗೂ ಬಯಲಾರ್ ಸಿಗುತ್ತೆ. ರಾಮಪ್ಪ 1540 ನಂತರ ಹ್ಮ್ ಹ್ಮ್ ಬರೋದು. ಇವನು ಸದಾಶಿವರಾಯನ ತಂದು ಕರ್ನಾಟಕ ಸಿಂಹಾಸನದ ಮೇಲೆ ನಾನು ಈಗ ಸದಾಶಿವರಾಯ ಚಿಕ್ಕ ಅರಸು, ಚಿಕ್ಕವನವನು ಅರಮನೆಯಲ್ಲಿ. ಅವನಿಗೆ ಅದು ಅಷ್ಟು ರಾಜ ಇದು ನನಗೂ ಗೊತ್ತಿರೋದಿಲ್ಲ, ಶಿಕ್ಷಣನೂ ಸಿಕ್ಕಿರೋದಿಲ್ಲ. ಆವಾಗ ಅಳಿಯ ರಾಮರಾಯನ ಸಹಾಯ ಮತ್ತು ಅವನಿಗೆ ಒಂದು ರೀತಿಯಿಂದ ಅವನಿಗೆ ಏನಂತಾರೆ ಲಾಯಲ್ ಆಗಿರಬೇಕಲ್ವ, ಅವನಿಗೆ ವಿಧೇಯನಾಗಿರಬೇಕು ಅಂತ ಅವನ ಸಹಾಯ ಕೇಳ್ತಿರ್ಬೇಕು. ಹೀಗಾಗಿ ಸದಾಶಿವರಾಯನ ಸುಮಾರು ಬಂದ ಶಾಸನಗಳಲ್ಲಿ ಅಳಿಯ ರಾಮರಾಯನ ಹೆಸರು. ಸದಾಶಿವರಾಯ ಆಳ್ತಾ ಇರುವಾಗ ಅಳಿಯ ರಾಮರಾಯ ಇಂಥದ್ದು ಕೆಲಸ ಮಾಡ್ದ ಅಂತ ಹೇಳ್ತಾರೆ. ಸುಮ್ಮನೆ ಅವನು ತುಂಬ ಆರೋಗಂಟಾಗಿದ್ದ ಅಳಿಯ ರಾಮರಾಯ, ನಾವು ಸದಾಶಿವರಾಯ ಜೈಲಿನಲ್ಲಿ ಇಟ್ಟಿದ್ದ, ಹೀಗೆಲ್ಲ ಬರೀತಾರೆ ಇತಿಹಾಸಕಾರರು. ಆದರೆ ನೀವು ಶಾಸನ ಓದಿದರೆ ನಮಗೆ ಆ ಕಲ್ಪನೆಯೇ ಬರೋಲ್ಲ. ಅವರಲ್ಲಿ ಇಬ್ಬರಲ್ಲೂ ಎಷ್ಟೊಂದು ಒಂದು ಒಳ್ಳೆಯ ಬಾಂಧವ್ಯ ಇತ್ತು. ಅವ್ರು ಹೇಗೆ ರಾಜ್ಯನ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ನೋಡ್ತಾಯಿದ್ರು, ಅದು ನಮಗೆ ಗೊತ್ತಾಗ್ತದೆ. ಅದು ಅಲ್ಲದೆ ರಾಮರಾಯ ಅವನು ತನ್ನ ಮಾವನ ಹಾಗೆ, ಅಂದರೆ ಮಾವ ಅಂದರೆ ಕೃಷ್ಣದೇವರಾಯನ ಹಾಗೆ ಅವನು ಮುಸಲ್ಮಾನರ ಜೊತೆಗೆ ಒಳ್ಳೆಯ ರೀತಿಯಿಂದ ಇರಬೇಕು ಅಂತ ಬಿಜಾಪುರದ ಅರಸನ್ನು, ಬಿಜಾಪುರದ ಸುಲ್ತಾನನ್ನು ಮಗನಾಗಿ ನೋಡ್ಕೊಳ್ತಿರ್ತಾನೆ. ಅದರ ಕೊನೆಗಳಿಗೆಯಲ್ಲಿ ಸುಲ್ತಾನರೆಲ್ಲ ಒಂದಾಗಿ ಬಿಜಾಪುರ ಸುಲ್ತಾನನ್ನೇ ಮುಂದೆ ದೂಡ್ತಾರೆ, ಮುಂದೆದ್ದು ಯುದ್ಧಕ್ಕೆ. ಆವಾಗ ಅಳಿಯ ರಾಮರಾಯನಿಗೆ ಒಂಥರ, ಏನಪ್ಪ ನಾನು ಇವನ್ನ ಮಗನಾಗಿ ನೋಡಿಕೊಂಡ್ರೆ ಇವನೇ ಮುಂದೆ ಬಂದಿದ್ದಾನಲ್ಲ ನನ್ನ ವಿರುದ್ಧ ನಿಲ್ಲೋದಕ್ಕೆ ಅಂತ ಅಂದ್ಕೊಂಡು, ಏನೋ ಅವನಲ್ಲಿ ಇದ್ದಾಗಿರಬೇಕು. ಅದನ್ನ ಒಂದು ವೀಕ್ ಮೂಮೆಂಟ್ ಅಂತಾರಲ್ಲ, ಅಂಥ ಹೊತ್ತಿನಲ್ಲಿ ಅಳಿಯ ರಾಮರಾಯನ ಹಿಡಿದು ಅವರು ಮುಸಲ್ಮಾನರು ಯುದ್ಧ ಮುಗಿಸ್ಬಿಡ್ತಾರೆ. ಗಿಲಾನಿ ಸೋದರರು ಅಂತ ಏನೋ ಅದೆಲ್ಲ ಕಥೆಗಳು ಆಮೇಲೆ ಕಟ್ಟಿದ್ದದು. ಇದು ಇತಿಹಾಸದಿಂದ ನಾವು ಹೇಳ್ಬೋದು. ಅದು ಐತಿಹಾಸಿಕ ಡಾಕ್ಯುಮೆಂಟ್ಸ್ ನೋಡಿಕೊಂಡು ಹೇಳ್ಬೋದು. ಅದು ಆಮೇಲೆ ಯಾರೋ ಇದು ಬಂದಲು ಆಕೆ ಸೂಳೆ ಜೊತೆಗೆ ಒಂದು ರಾಮರಾಯಂದು ಇದು ಇತ್ತು, ಸಂಬಂಧ ಇತ್ತು ಅಂತೇನೇನೋ ರಾಡಿಗಳೇ ಆಮೇಲೆ ಬರುತ್ತದು. ಆದರೆ ಡಾಕ್ಯುಮೆಂಟ್ಸನ್ನು ನಾವು ನೋಡಿಕೊಂಡು, ಐತಿಹಾಸಿಕ ಡಾಕ್ಯುಮೆಂಟ್ಸ್ ನೋಡಿಕೊಂಡು ನಾವು ಇತಿಹಾಸ ಬರಬೇಕಂದ್ರೆ ಇಷ್ಟು. ಆಮೇಲೆ ಈ ಅಳಿಯ ರಾಮರಾಯ ತುಳು ಶಿಕ್ಷೆ ಸಂಬಂಧಿಸಿದವನಲ್ಲ. ಯಾಕಂದರೆ ಅವನು ಅಲ್ಲಿಗೆ ಅಳಿಯ ಅಂತ ಬಂದಿರ್ತಾನೆ. ಅವನು ಅರವೀಡು ಡೈನಾಸ್ಟಿಗೆ ಸಂಬಂಧಿಸವನು. ಅವನು ಮುತ್ತಾತ ಬುಕ್ಕ ಅಂತ ಇರ್ತಾನೆ. ಅವನು ತುಳು ನರಸಿಂಹನ ಕಾಲಕ್ಕೇ ಬರ್ತಾನೆ. ಇವರಲ್ಲಿ ಇದರಲ್ಲಿ ಸರ್ವಿಸಿಗೆ, ತುಳುವರ ಸರ್ವಿಸ್ನಲ್ಲಿ. ಆವಾಗಿನಿಂದ ಅರವೀಡು ಡೈನಾಸ್ಟಿಗೆ ಪ್ರಾಮುಖ್ಯತೆ ಬರೋದಕ್ಕೆ ಶುರುವಾಗುತ್ತೆ. ಯಾವಾಗ ಕೃಷ್ಣದೇವರಾಯ ಅಚ್ಯುತರಾಯ ತೀರ್ಕೊಂಡ್ಮೇಲೆ ಯಾರೂ ಇರಲ್ಲ, ಆವಾಗ ಅಳಿಯ ರಾಮರಾಯ ಮುಖ್ಯ ಆಗಿಬಿಡ್ತಾನೆ. ಮುಖ್ಯ ಆಗಿ ಮುಖ್ಯಸ್ಥನಾಗಿರ್ತಾನಲ್ಲ, ಆವಾಗ ಅರವೀಡು ಡೈನಾಸ್ಟಿಗೆ ಪ್ರಾಧಾನ್ಯತೆ ಬರ್ತದೆ. ಅದು ಎಷ್ಟು ಮಟ್ಟಿಗೆ ಬಂತು ಅಂತಂದರೆ, ಅವನು ಆಲ್ಮೋಸ್ಟ್ ಅಂತ ಹೇಳ್ಬೋದು ನೆಕ್ಸ್ಟ್ ಟು ದ ಕಿಂಗ್ ಆಗಿಬಿಡ್ತಾನೆ. ಅದು ಯಾಕಂದರೆ ಪಾಪ ಅವನು ಸದಾಶಿವರಾಯ ಚಿಕ್ಕವನು, ಅವನು ರಾಮರಾಯನ ಸಹಾಯ ತೊಗೊಳ್ತಾನೆ. ಆದರೆ ಇದರದ್ದು ಉಪಯೋಗನ ಅವ್ರ ತಮ್ಮಂದರು ಆಮೇಲೆ ಬಹುಶಃ ತಾಳಿಕೋಟೆ ಯುದ್ಧ ಆದಮೇಲೆ ಅವನು ದುರುಪಯೋಗ ಮಾಡಿಕೊಂಡ ಅಂತಲೂ ಹೇಳ್ಬೋದು. ಯುದ್ಧದಲ್ಲಿ ಒಬ್ಬನು ಉಳಿದು ಬರ್ತಾನೆ, ಅವನು ರಾಮರಾಯನ ತಮ್ಮ ತಿರುಮಲ ಅಲ್ವಾ, ತಿರುಮಲ ಉಳಿತಾನೆ. ಅವನು ರಾಜಧಾನಿಗೆ ಬರ್ತಾನೆ. ರಾಜಧಾನಿ ಸುಟ್ಟರು ಅಂತ ಮುಸಲ್ಮಾನರು ಇಡೀ ರಾಜಧಾನಿ ಸುಟ್ಟು ಹಾಳು ಮಾಡಿದರು ಅಂತ ಇವರು ಬರೀತಾರೆ. ಪ್ರವಾಸಿಗಳು ಬಂದವರು, ನಮ್ಮ ಇತಿಹಾಸಕಾರರು ಎಲ್ಲರೂ ಹೇಳ್ತಾರೆ, ಮುಸಲ್ಮಾನರು ವಿಜಯನಗರ ಎಲ್ಲ ಹಾಳು ಮಾಡಿದರು ಅಂತ. ವಿಜಯನಗರ ಏನೂ ಹಾಳಾಗಲಿಲ್ಲ. ಆವಾಗ ಹಾಳಾಗಿದ್ದು ಅಳಿಯ ರಾಮರಾಯನಿಗೆ ತುಂಬ ಪ್ರೀತಿದು ಭಾಗ ಆಗಿತ್ತು. ಅದು ವಿಠಲಾಪುರ ಮಾತ್ರ ಹಾಳು ಮಾಡ್ತಾರೆ. ಸ್ವಲ್ಪ ಅವನಿಗೆ ವೈಷ್ಣವ ಇದ್ರ ಮೇಲೆ ಭಕ್ತಿ ಇರ್ತದೆ. ಅದಕ್ಕೆ ವಿಷ್ಣುವಿಗೆ ಸಂಬಂಧಿಸಿದ್ದ ಇನ್ನೊಂದು ದೇವಸ್ಥಾನ ಅಂತಂದರೆ ಅಚ್ಯುತಾಪುರದಲ್ಲಿ ಆ ತಿರುವೆಂಗಳನಾಥನ ದೇವಸ್ಥಾನ, 4 ಬಾಗಿಲ ತಿರುವೆಂಗಳನಾಥ, ಅದನ್ನು ಸ್ವಲ್ಪ ಹಾಳು ಮಾಡ್ತಾರೆ. ಆದರೆ ವಿಠಲಾಪುರ ಮಾತ್ರ ಕಂಪ್ಲೀಟ್ಲಿ ಹಾಳು ಮಾಡಿದ್ದು.
ಇದು ವಿಠಲಾಪುರ ಕಂಪ್ಲೀಟ್ಲಿ ಸಂಪೂರ್ಣ ಹಾಳು ಮಾಡಿದರು ಅಂತ ಅನ್ನೋದಕ್ಕೆ ನಮಗೆ ಯಾವ ಆಧಾರ ಸಿಗ್ತದೆ ಅಂತಂದ್ರೆ ಪುರಂದರದಾಸರ ಹಾಡುಗಳು. ಪುರಂದರದಾಸರ ಹಾಡಿನಲ್ಲಿ ಮಣ್ಣು ಅವರು ಬಿಟ್ಟು ಮಣ್ಣಿಂದ ದೇಹ ಮಣ್ಣಿಂದ ಕಾಯ ಅನ್ನೋದ್ರೊಳಗೆ ಕೊನೆಗೆ ಹೇಳ್ತಾರೆ ಮಣ್ಣು ಎಲ್ಲ ವಿಠಲನ ಪುರವೆಲ್ಲ ಮಣ್ಣು ಮಣ್ಣು ಅಂತ ಹೇಳ್ತಾರೆ. ಆಮೇಲೆ ಮಾಡು ಸಿಕ್ಕದಲ್ಲ ಮಾಡಿನ ಜಾಡು ತಿಳಿಯದಲ್ಲ ಅಂತ ಪುರಂದರದಾಸರದೊಂದು ಹಾಡಿದೆಲ್ಲ. ಅದು ಯಾಕೆ ಹೇಳಿದರು? ಅದು ಇಲ್ಲಿ ಮಾಡು ಅಂತಂದರೆ ಎರಡು ಜಾತಿಗಳು. ಅಳಿಯ ರಾಮರಾಯ ತನ್ನ ಮಾವನ ಹಾಗೆ ಕೃಷ್ಣದೇವರಾಯನ ಹಾಗೆ ಇದನ್ನು ಮುಸಲ್ಮಾನರಲ್ಲೂ ಮತ್ತು ಈಗ ಸುಲ್ತಾನರಲ್ಲೂ ಮತ್ತು ಹಿಂದೂ ಅರಸರಲ್ಲೂ ಒಂದು ಸೌಹಾರ್ದತೆ ಇರಬೇಕು ಅಂತ ಆ ರೀತಿಯ ಅವನು ತರಬೇಕು ಅಂತ ಸುಲ್ತಾನರ ಜೊತೆಗೆ ಒಳ್ಳೆ ಬಾಂಧವ್ಯ ಬೆಳೆಸೋಕೆ ಹೋಗ್ತಾನೆ. ಅದು ಮಾಡು ಸಿಕ್ಕದಲ್ಲ. ಇದು ಹೇಗೆ ಮಾಡಬೇಕು ಹಾಗಿದ್ರೆ? ಅದು ಮಾಡು ಸಿಕ್ಕದಲ್ಲ ಮಾಡಿನ ಜಾಡು ತಿಳಿಯೋದಲ್ಲ ಜೋಡು ಹೆಂಡಿರಂಜ. ಇಲ್ಲಿ ಜೋಡು ಹೆಂಡರಂದರೆ ಮುಸಲ್ಮಾನರು ಹಿಂದೂಗಳು. ಇವ್ರನ್ನ ಒಟ್ಟಿಗೆ ಕೂಡಿಸ್ಬೇಕು ಅಂತಂದಾಗ ಆಗಲಿಲ್ಲ ಅಂತ ಜೋಡು ಹೆಂಡಿರಂಜಿ ಓಡಿ ಹೋಗುವಾಗ ಗೋಡೆ ಬಿದ್ದು ಬಯಲಾಯಿತಲ್ಲ ಅಂತ. ಸುಮಾರು ದೇವಸ್ಥಾನಗಳನ್ನು ಹಾಳು ಮಾಡಿದವರು ನಮ್ಮ ಜನ. ತಾಳಿಕೋಟೆ ಯುದ್ಧ ಆದಮೇಲೆ ಅವ್ರು ಮುಸಲ್ಮಾನರು ಇದನ್ನು ಸುಟ್ಟರು ಅಂತೆಲ್ಲ ಹೇಳ್ತಾರೆ. ಅದೆಲ್ಲ ಕಥೆ. ಅದು ಅವ್ರು ಸುಟ್ಟಿದ್ದು ಬರೀ ವಿಠಲಾಪುರ ಅಂತ. ಸದಾಶಿವರಾಯ ವಾಪಸ್ ಬರ್ತಾನೆ, ಬಂದು ಅಲ್ಲಿ ಹಂಪೆಯಿಂದ ಆಳ್ತಾನೆ ರಾಜ್ಯನ. ಇವರು ಸಾಳುವರು ಮತ್ತು ತುಳುವರು ಅವರು ಎಲ್ಲಿಂದ ಬಂದರು, ಯಾಕೆ ಅವ್ರಿಗೆ ಆ ಹೆಸರಿತ್ತೋ ಗೊತ್ತಿಲ್ಲ. ಆ ಒಂದು 18ನೇ ಶತಮಾನದಿಂದ ನಮ್ಮ ಸ್ವಾತಂತ್ರ್ಯ ಬರೋವರೆಗೂ ಏನು ಇತಿಹಾಸ ಇದೆ ಅದನ್ನು ನನಗೆ ಓದೋಕ್ಕೆ ಮನಸ್ಸಾಗಲ್ಲ. ಅದನ್ನು ಓದ್ತಾ ಇದ್ದರೆ ನನ್ನ ರಕ್ತ ಕುದೀತದೆ. ಈಗಲೂ ಕೂಡ ಕೆಲವು ಮೂರ್ಖರು ಸಂಸ್ಕೃತ ಅಂದರೆ ಸತ್ತ ಭಾಷೆ ಅಂತಲೇ ತಿಳ್ಕೊಂಡಿದ್ದಾರೆ. ಭಾಷೆ ಎಂದೂ ಸಾಯೋಲ್ಲ. ನಾವು ಸಾಯ್ತೀವಿ, ಅದರ ಭಾಷೆ ಸಾಯೋಲ್ಲ.